ಇನ್ನು ಮೇಲ್ಮನೆ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿಯಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಆಣೆ ಪ್ರಮಾಣ ಪಾಲಿಟಿಕ್ಸ್ ಕೂಡ ಜೋರಾಗಿ ನಡೀತಾ ಇದೆ. ಬಿಜೆಪಿಯಲ್ಲಿ ಅಪಸ್ವರ ಕೂಡ ಎದ್ದಿದೆ. ರಾಜ್ಯ ಬಿಜೆಪಿಯಲ್ಲಿ ತಲ್ಲಣ ಸೃಷ್ಟಿಸಿದ ಅಡ್ಡ ಮತದಾನ. ಆಣೆ ಪ್ರಮಾಣ ಪಾಲಿಟಿಕ್ಸ್ಗೆ ಬಿಜೆಪಿಯಲ್ಲೇ ಅಪಸ್ವರ ಶುರುವಾಗಿದೆ. ಬಿವೈವಿ ನಡೆಗೆ ಬಿಜೆಪಿ ಹಿರಿಯ ನಾಯಕರಿಂದ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಅಡ್ಡ ಮತದಾನಕ್ಕೆ ಮಂಜುನಾಥ ಸ್ವಾಮಿ ಎಳೆಯೋದು ಬೇಡ ಅಂತ ಹೇಳ್ತಿದ್ದಾರೆ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣದ ಬಗ್ಗೆ ವ್ಯಾಪಕವಾದಂತಹ ಟೀಕೆ ವ್ಯಕ್ತವಾಗ್ತಾ ಇರುವಂತದ್ದು. ಹೀಗಾಗಿ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆಗೆ ಕೂಡ ಮುಂದಾಗಲಾಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಸದ್ಯದ ಮಟ್ಟಿಗೆ ಆಗ್ತಾ ಇರುವಂತಹ ಚರ್ಚೆಗಳು. ಈಗ ಆಲ್ರೆಡಿ ಬಿವೈ ವಿಜಯೇಂದ್ರ ಅವರು ಈ ಕುರಿತಾಗಿ ಒಂದು ನಿರ್ಧಾರವನ್ನ ಮಾಡಿದ್ರು. ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಆಣೆ ಪ್ರಮಾಣವನ್ನ ಮಾಡಿಸುವಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಆದ್ರೆ ಹಿರಿಯ ಶಾಸಕರು ಇದಕ್ಕೆ ಒಪ್ಕೊಳ್ತಾ ಇಲ್ಲ. ಯಾಕಂತಂದ್ರೆ ಅಲ್ಲೇ ಅಪಸ್ವರ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಯಾರು ಅಡ್ಡ ಮತದಾನ ಮಾಡಿದ್ದಾರೆ, ಕ್ರಾಸ್ ವೋಟಿಂಗ್ ಅನ್ನ ಮಾಡಿದ್ದಾರೆ, ಒಪ್ಕೊಳ್ಳೋಣ. ಆದ್ರೆ ಅದಕ್ಕೆ ಪಕ್ಷದ ಮೇಲೆ ನಂಬಿಕೆ ಇಟ್ಕೊಂಡು ಪಕ್ಷಕ್ಕಾಗಿ ದುಡಿತಾ ಇರುವಂತವ್ರನ್ನ ಅಪನಂಬಿಕೆಯಿಂದ ನೋಡೋದು ಎಷ್ಟರ ಮಟ್ಟಿಗೆ ಸರಿ? ಇದು ಯಾವುದೇ ಕಾರಣಕ್ಕೂ ಸರಿ ಇಲ್ಲ. ಒಂದ್ ಕಡೆನಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇದು ಸರಿ ಇಲ್ಲ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಒಪ್ಪಿದ್ರೆ ಮಾತ್ರ ಆಣೆ ಪ್ರಮಾಣನ, ಇಲ್ಲದಿದ್ರೆ ತ್ರಿಸದಸ್ಯ ಸಮಿತಿಯಿಂದಲೇ ಪರಿಶೀಲನೆ ಆಗತ್ತಾ? ಬಿಜೆಪಿ ಅಡ್ಡ ಮತದಾನದಾರರ ಪತ್ತೆಯೇ ಒಂದು ದೊಡ್ಡ ಟೆನ್ಷನ್ ಆಗಿರುವಂಥದ್ದು. ದೆಹಲಿಯತ್ತ ದೌಡಾಯಿಸಲಿದೆ ರಾಜ್ಯ ಬಿಜೆಪಿ ಟೀಮ್. ಬಿವೈ ವಿಜಯೇಂದ್ರ ಆರ್ ಅಶೋಕ್ಗೆ ಬುಲಾವನ್ನ ಕೊಡಲಾಗಿದೆ ಹೈಕಮಾಂಡ್. ಅಡ್ಡ ಮತದಾನದ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ನಾಯಕರು. ಅಡ್ಡ ಮತದಾನದ ಕುರಿತಾಗಿ ಹೈಕಮಾಂಡ್ಗೆ ಮಾಹಿತಿಯನ್ನ ಕೊಡಲಾಗತ್ತೆ. ಯಾರು ಮಾಡಿದ್ರು ಈಗ ಆಲ್ರೆಡಿ ಒಂದು ಮೇಲ್ನೋಟಕ್ಕೆ ಕೆಲವೊಂದಷ್ಟು ಹೆಸರುಗಳು ಕೂಡ ಕೇಳಿ ಬಂದಿರುವಂತದ್ದು. ಆ ಹೆಸರುಗಳನ್ನ ಹೈಕಮಾಂಡ್ ಮುಂದೆ ಹೇಳಲಾಗುತ್ತೆ. ಮತ್ತೊಂದು ಕಡೆನಲ್ಲಿ ಈಗ ಆಲ್ರೆಡಿ ಸಿ.ಟಿ. ರವಿ ಅವರ ನೇತೃತ್ವದಲ್ಲಿ ಒಂದು ನಿಯೋಗ ಕೂಡ ರೆಡಿ ಆಗಿದೆ. ಆ ನಿಯೋಗ ಪರಿಶೀಲನೆಯನ್ನ ಮಾಡುತ್ತೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಅಸಿಸ್ಟೆಂಟ್ ಎಡಿಟರ್ ಆದಂತಹ ಗೋವಿಂದ್ ಅವರು ಸಂಪರ್ಕದಲ್ಲಿದ್ದಾರೆ. ಗೋವಿಂದ್, ಒಂದ್ ಕಡೆನಲ್ಲಿ ಈ ವಿಚಾರ ಅನ್ನೋದೇನಿತ್ತು, ಈ ಮೇಲ್ಮನೆ ಚುನಾವಣೆ ಆದಂತಹ ಸಂದರ್ಭದಲ್ಲಿ ಕ್ರಾಸ್ ವೋಟಿಂಗ್ ವಿಚಾರ ಏನಿದೆ, ಇದು ಬಿಜೆಪಿಯಲ್ಲಿ ತಲ್ಲಣ ಸೃಷ್ಟಿ ಮಾಡಿರುವಂತದ್ದು. ಇದೀಗ ಹೈಕಮಾಂಡ್ ಭೇಟಿಗೆ ಹೋಗ್ತಿದ್ದಾರೆ ಇಬ್ರು ಕೂಡ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಸಹಜವಾಗಿ ಬಿಜೆಪಿಯಿಂದ ಯಾರು ಕೂಡ ಅಡ್ಡ ಮತದಾನ ಮಾಡಲ್ಲ ಅನ್ನೋ ನಿರೀಕ್ಷೆಯನ್ನ ಸಹಜವಾಗಿ ಬಿಜೆಪಿ ನಾಯಕರು ಹೊಂದ್ಕೊಂಡಿದ್ರು. ಶಿವರಾಮ್ ಹೆಬ್ಬಾರ್, ಎಸ್ ಟಿ ಸೋಮಶೇಖರ್ ಈಗಾಗಲೇ ಇಬ್ಬರು ನಾಯಕರು ಕಾಂಗ್ರೆಸ್ಗೆ ಹೋಗ್ತಿರೋದ್ರೆ ಸಹಜವಾಗಿ ಆ ಇಬ್ಬರು ನಾಯಕರು ಹೊರತುಪಡಿಸಿದ್ರೆ ನಮ್ಮ ಪಕ್ಷದಿಂದ ಯಾವುದೇ ಕಾರಣಕ್ಕೂ ಕೂಡ ಅಡ್ಡ ಮತದಾನ ಆಗೋದಿಲ್ಲ ಅಂತ ನಿರೀಕ್ಷೆ ಮಾಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಒಟ್ಟು 11 ಶಾಸಕರಿಂದ ಅಡ್ಡ ಮತದಾನ ಆಗಿದೆ. ಇಲ್ಲಿ ಬಿಜೆಪಿ ಪಕ್ಷದೆಷ್ಟು, ಜೆಡಿಎಸ್ ಶಾಸಕರದೆಷ್ಟು ಅನ್ನೋದು ಈಗ ಸಹಜವಾಗಿ ನೇರವಾಗಿ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ ಬಿಜೆಪಿ ನಾಯಕರು ಹೇಳ್ತಾರೆ ನಮ್ಮಿಂದ 4 ಮೋಸ್ಟ್ ಪ್ರಾಬಬ್ಲಿ ಒಂದು ಅಡ್ಡ ಮತದಾನ ಆಗಿರ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಮಾತನಾಡ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಯಾರು ಕೂಡ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಚುನಾವಣಾ ಆಯೋಗ ಕೂಡ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಆದಂತ ಕೆಲವೊಂದಿಷ್ಟು ಮಾಹಿತಿ ಇರುತ್ತೆ, ಮತ್ತೆ ಗೌಪ್ಯವಾಗಿ ಮತದಾನ ಆಗಿರುತ್ತೆ. ಹಾಗಾಗಿ ಸಹಜವಾಗಿ ಯಾವ ನಾಯಕರು ಕೂಡ ಯಾರು, ಯಾವ ಶಾಸಕರು ಯಾವ ಪಕ್ಷಕ್ಕೆ ಅಡ್ಡ ಮತದಾನ ಮಾಡಿರೋದು ಅದನ್ನ ಕಂಡುಹಿಡಿಯೋದು ಸದ್ಯದ ಮಟ್ಟಿಗೆ ಒಂದು ಪ್ರಾಕ್ಟಿಕಲ್ ಅಸಾಧ್ಯ. ಹಾಗಾಗಿ ಈಗಾಗಲೇ ಬಿಜೆಪಿ ನಾಯಕರಿಂದ ಒಂದು ಸತ್ಯ ಶೋಧನಾ ಸಮಿತಿಯನ್ನ ಒಂದು ಸಿ.ಟಿ. ರವಿ ಅವರ ನೇತೃತ್ವದಲ್ಲಿ ರಚನೆ ಮಾಡಿದ್ದಾರೆ. ಇಲ್ಲಿ ಯಾವ ಒಂದು ಆಂಗಲ್ ಇಂದ ಈ ಒಂದು ಸತ್ಯ ಶೋಧನಾ ಸಮಿತಿ ಒಂದು ಅಡ್ಡ ಮತದಾನ ಮಾಡಿದರೆ ಅಂತ ಪರಿಶೀಲನೆ ಮಾಡ್ತಾರೆ ಅನ್ನೋದು ಇದು ಎಲ್ಲವೂ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಆದ್ರೆ ಇದರ ಮಧ್ಯೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಒಂದು ರಿಯಾಕ್ಷನ್ ಕೊಟ್ಟಿದ್ರು. ಅಂದ್ರೆ ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕಾಂಗ ಸಭೆಯನ್ನ ಮಾಡ್ತೀವಿ, ಶಾಸಕಾಂಗ ಸಭೆ ಬಳಿಕ ನಾವು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡ್ತೀವಿ, ಅಂದ್ರೆ ಎಲ್ಲಾ ಶಾಸಕರು ಕೂಡ ಆಣೆ ಮಾಡ್ತೀವಿ. ಈ ಒಂದು ವಿಚಾರದಲ್ಲಿ ಯಾರು ಅಡ್ಡ ಮತದಾನ ಮಾಡಿದೀವಿ ಅನ್ನೋದು ಸಂಬಂಧಪಟ್ಟ ನಾವು ಪತ್ತೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಎಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಮಾಡಿರುವಂತ 4 ಜನ ಶಾಸಕರ ಅಡ್ಡ ಮತದಾನಕ್ಕೆ 62 ಜನ ಶಾಸಕರ ಮೇಲೆ ಯಾವ ರೀತಿ ಒಂದು ನೀವು ಅನುಮಾನ ಪಡ್ತೀರಾ ಅನ್ನೋ ಲೆಕ್ಕಾಚಾರ ಈಗಾಗಲೇ ಬಿಜೆಪಿ ಮನೆಯಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಹಾಗಾಗಿ ಈ ಒಂದು ಆಣೆ ಪ್ರಮಾಣ ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ಕೆಲ ಬಿಜೆಪಿಯ ಹಿರಿಯ ಶಾಸಕರೇ ತಮ್ಮ ಅಸಮಾಧಾನ ಹೊರ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಮೂಲಕ ಬಿಜೆಪಿಯ ಹಿರಿಯ ಶಾಸಕರಾದ ಸುರೇಶ್ ಕುಮಾರ್ ಅವರು ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರ ಈ ಒಂದು ಸ್ಟೇಟ್ಮೆಂಟ್ ಏನಿದೆ, ಈ ಒಂದು ಸ್ಟೇಟ್ಮೆಂಟ್ ವಿರುದ್ಧ ಸಹಜವಾಗಿ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಎಲ್ಲೋ ಒಂದ್ ಕಡೆ ಮಾಡಿರೋ 4 ಜನ ಅಡ್ಡ ಮತದಾನಕ್ಕೆ ಎಲ್ಲರ ಮೇಲೆ ಈ ರೀತಿ ಒಂದು ಸಂಶಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಮತ್ತು ಆಣೆ ಪ್ರಮಾಣ ಮಾಡುವ ಮೂಲಕ ಈ ರೀತಿ ಒಂದು ಪತ್ತೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ನೇರವಾಗಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಈಗ ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಅವರು ಕೂಡ ಇದೇ ಒಂದು ವಿಚಾರವನ್ನ ಹೇಳಿದರೆ, ಈ ರೀತಿ ಮಾಡೋದು ಯಾವುದೇ ಕಾರಣಕ್ಕೂ ಕೂಡ ಸರಿಯಾದ ಒಂದು ಕ್ರಮ ಅಲ್ಲ ಅಂತೇಳಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಹಾಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈ ಒಂದು ನಡೆ ವಿರುದ್ಧ ಸಹಜವಾಗಿ ಬಿಜೆಪಿ ಮನೆಯಲ್ಲಿ ತಮ್ಮ ಅಸಮಾಧಾನ ವ್ಯಕ್ತ ಮಾಡ್ತಾ ಇದ್ದಾರೆ. ಯಾರೋ 3 ಜನ ಅಡ್ಡ ಮತದಾನ ಮಾಡಿದ್ದಾರೆ ಅಂತೇಳಿ ಈ ರೀತಿ ಒಂದು ಆಣೆ ಪ್ರಮಾಣ ಮಾಡೋದು, ಎಲ್ಲರ ಮೇಲೂ ಕೂಡ ಈ ರೀತಿ ಅನುಮಾನ ಪಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ತಮ್ಮ ಅಸಮಾಧಾನ ಹೊರಹಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಬಿಜೆಪಿ
ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಂತ ನಿತಿನ್ ನಬೀನ್ ಅವರು ಕೂಡ ಈಗಾಗಲೇ ಒಂದು ವರದಿನ ಕೂಡ ಕೇಳಿದರೆ ಆ ಒಂದು ವರದಿ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಪ್ರತಿಪಕ್ಷ ನಾಯಕರ ಆರೋಗ್ಯಕರು ಕೂಡ ಕೊಡುವಂತ ಸಾಧ್ಯತೆ ಇದೆ. ಇನ್ನೇನು 2-3 ದಿನದಲ್ಲಿ ಅವರು ಕೂಡ ದೆಹಲಿಗೆ ಬುಲಾವ್ ಕೊಡುವಂತ ಸಾಧ್ಯತೆ ಇದೆ. ಹಾಗಾಗಿ ನೇರವಾಗಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡಿ ಈ ಒಂದು ವರದಿಯನ್ನು ಕೊಡಲಿದ್ದಾರೆ. ಇದರ ಜೊತೆಗೆ ಬಿಜೆಪಿ ಕೇಂದ್ರ ಗೃಹ ಸಚಿವರಂತ ಅಮಿತ್ ಶಾ ಕೂಡ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಯಾರು ಕೂಡ ನಿರೀಕ್ಷೆ ಮಾಡಿಲ್ಲ ಬಿಜೆಪಿಯಿಂದ 4 ಅಡ್ಡ ಮತದಾನ ಆಗುತ್ತೆ ಅಂತೇಳಿ. ಹಾಗಾಗಿ ಬಿಜೆಪಿ ನಾಯಕರು ಕೂಡ ಒಂದು ರೀತಿ ಶಾಕ್ ಆಗಿದೆ. ಈ ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ಸಂಬಂಧಪಟ್ಟಂತೆ ಪತ್ತೆ ಮಾಡೋದು ಕೂಡ ಪ್ರಾಕ್ಟಿಕಲ್ ಆಗಿ ಅದು ಅಸಾಧ್ಯ. ಹಾಗಾಗಿ ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ಯಾರ ಮೇಲೆ ಸಂಶಯ ಇರಬಹುದು ಲೆಕ್ಕಾಚಾರದಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಪತ್ತೆ ಹಚ್ತಾ ಇದ್ದಾರೆ. ಇದಕ್ಕೆ ಆದಂತಹ ಸತ್ಯ ಶೋಧನಾ ಸಮಿತಿ ಕೂಡ ರಚನೆ ಮಾಡಿದರೆ. ಇದರ ಜೊತೆಗೆ ಈಗಾಗಲೇ ಶಾಸಕಾಂಗ ಸಭೆಯನ್ನ ಧರ್ಮಸ್ಥಳದಲ್ಲಿ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಏನು ಚರ್ಚೆ ಶುರುವಾಗಿದೆ. ಇದಕ್ಕೆ ಕೆಲ ಬಿಜೆಪಿ ನಾಯಕರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೊಂದ್ ಕಡೆ ಬಿಜೆಪಿಲಿ ಆದಂತ ಒಂದು ಅಡ್ಡ ಮತದಾನ ಏನಿದೆ ಇದು ಸಹಜವಾಗಿ ಬಿಜೆಪಿ ಮನೆಯಲ್ಲಿ ದೊಡ್ಡ ಮಟ್ಟದ ಒಂದು ಅಪಸ್ವರಕ್ಕೆ ಕಾರಣ ಆಗಿದೆ ಅಂತ ಕಾಣಿಸ್ತಾ ಇದೆ. ಸುಕನ್ಯಾ, ಧನ್ಯವಾದಗಳು ಗೋವಿಂದ್ ಹೆಚ್ಚಿನ ಮಾಹಿತಿಗಾಗಿ.